ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಜಸ್ಟ್ ಟೇಸ್ಟಿ ಫುಡ್. ನಾನು ಇವತ್ತು ತುಂಬ ರುಚಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ಬಾತನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗೂ ಇರ್ತೈತಿ, ಅಷ್ಟೇ ಈಸಿಯಾಗಿ ಮಾಡುವಂಥ ಲಂಚ್ ಬಾಕ್ಸ್ ರೆಸಿಪಿ. ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ. ನಾನಿಲ್ಲಿ ಒಂದು ಬೌಲಿಗೆ 2 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಳತ್ತೀನಿ. ಈಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ಳೋಣಂತ. ಈಗ ಇದಕ್ಕೆ ನೀರನ್ನು ಹಾಕಿ ಒಂದು 10 ರಿಂದ 15 ನಿಮಿಷ ನೆನೆಸಿಟ್ಕೊಳ್ಳೋಣ. ಅಕ್ಕಿಯನ್ನು ನೆನೆಸಿಟ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ರೈಸ್ ರೆಡಿ ಆಗ್ತದೆ. ಅದಕ್ಕೋಸ್ಕರ ಮೆಂತ್ಯ ಸೊಪ್ಪನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡೀನಿ, ಬಿಡಿಸ್ಬಿಟ್ಟು. ಈಗ ಒಂದು ಮಿಕ್ಸಿ ಜಾರಿಗೆ 4 ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನವನ್ನು ಸೇರಿಸ್ಕೊಳತ್ತೀನಿ. ಈಗ ಅದಕ್ಕೆ 1 ಗಡ್ಡೆ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡು ಹಾಕ್ಕೊಳತ್ತೀನಿ. 1 ಇಂಚಷ್ಟು ಶುಂಠಿಯನ್ನು ಕೂಡ ಹಾಕ್ಕೊಂಡು, ಈಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಈ ರೀತಿ ಉದ್ಕ ಕಟ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ. ನೀವು ಕಾಯಿನ ಎಷ್ಟು ಬೇಕಲ್ಲ ನಿಮಗೆ ನೋಡ್ಕೊಂಡು ಹಾಕ್ಕೋಬೋದು. ಈಗ ಇದನ್ನು ರುಬ್ಬಿಟ್ಟು ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗಿಲ್ಲಿ ನಾನಿಲ್ಲಿ ರುಬ್ಕೊಂಡು ಎತ್ತಿಟ್ಕೊಂಡೇನಿ. ಈಗ ಒಂದು ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ಎಣ್ಣೆನ ಹಾಕ್ಕೊಳತ್ತೀನಿ. ನಾ ಇಲ್ಲಿ 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳತ್ತೀನಿ. ನೀವು ಹೆಚ್ಚು ಕಡಿಮೆ ನಿಮ್ಗೆ ಎಷ್ಟು ಬೇಕಲ್ಲ ಹಾಕ್ಕೋಬೋದು. ಈಗ ಅದಕ್ಕೆ 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳತ್ತೀನಿ. ತುಪ್ಪ ಬೇಡನವರು ಎಣ್ಣೆನೆಲ್ಲನ ಮಾಡ್ಕೋಬೋದು. ಈಗ ಅದಕ್ಕೆ 1 ಪಲಾವ್ ಎಲೆ, ಸ್ವಲ್ಪ ಕಲ್ಲು ಹೂವು, 1 ಚಕ್ರ ಮೊಗ್ಗು, 10 ಕಾಳು ಮೆಣಸು, 1 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, 4 ರಿಂದ 5 ಲವಂಗ, 1 ಸ್ಪೂನ್ ಜೀರಿಗೆ, 1 ಸ್ಪೂನು ಸೋಂಪು ಕಾಳು, 1 ಸ್ಪೂನು ಸಾಸಿವೆನ ಹಾಕ್ಕೊಂಡು ಈಗ ಅದನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣಂತ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ 2 ಸೆಕೆಂಡ್. ಇದಾದಮೇಲೆ ಈಗ 1 ಈರುಳ್ಳಿಯನ್ನು ಈ ರೀತಿ ಉದ್ಕ ಕಟ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ. ಈಗ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ರಿ, ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಟೊಮೆಟೊವನ್ನು ಸೇರಿಸ್ಕೊಳತ್ತೀನಿ. ನಾನಿಲ್ಲಿ 1 ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ, ಸಾಫ್ಟ್ ಆಗೋ ಥರ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಪೇಸ್ಟನ್ನು ಮಾಡಿಕೊಂಡು ಈಗ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ, ಫ್ರೈ ಮಾಡ್ಕೊಳ್ರಿ. ಅಂದರೆ ಹಸಿಯಾಗಿರುವಂಥ ಮೆಣಸಿನ್ಕಾಯಿ ಅದೆಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೇನ. ಈ ಮಸಾಲವನ್ನು ಎಷ್ಟು ಕುದಿಸ್ತೇವಲ್ಲ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ರೈಸ್. ಈಗ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳತ್ತೀನಿ. ಈ ರುಚಿಗೆ 2 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೀನಿ. ನಿಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೀವು ಬೇಕಿದ್ರೆ ಇದಕ್ಕೆ ಧನಿಯಾ ಪುಡಿ ಅದೆಲ್ಲ ಮಸಾಲೆ ಪುಡಿಗಳನ್ನು ಕೂಡ ಹಾಕ್ಕೋಬೋದು. ಸಿಂಪಲ್ಲಾಗಿ ಬೇಕಂದರೆ ಈ ರೀತಿ ಕೂಡ ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಲಿ, ಈ ರೀತಿ 1-2 ನಿಮಿಷ ಮೇಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಆ ರೀತಿ ಆದಮೇಲೆ ಈಗ ಇದಕ್ಕೆ ಮೊಸರನ್ನು ಸೇರಿಸ್ಕೊಳತ್ತೀನಿ. ನಾನಿಲ್ಲಿ 1/2 ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊಳತ್ತೀನಿ. ನೀವು ಮೊಸರು ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೊಂದು ಸಾರಿ ಮೆಂತ್ಯ ಸೊಪ್ಪು ಒಂಚೂರು ಕಹಿ ಜಾಸ್ತಿ ಇರ್ತೈತಲ್ಲ, ಅವು ಸೊಪ್ಪು ಯಾವ ಥರ ಇರುತ್ತೆ ಅದ್ರ ಮೇಲೆ ಮೊಸರು ಹಾಕೋದ್ರಿಂದ ಕಹಿ ಒಂಚೂರು ಕಡಿಮೆ ಆಗ್ತದೆ ಅಂತೇಳಿ. ಈಗ ಇದಕ್ಕೆ ಚೆನ್ನಾಗಿ ಕುದ್ಮೇಲೆ ಸೊಪ್ಪನ್ನು ಸೇರಿಸ್ಕೊಳತ್ತೀನಿ. ನೀವು ಸೊಪ್ಪು ಹೆಚ್ಚು ಕಡಿಮೆ ಹಾಕ್ಕೋಬೋದು. ಒಂದು ಸೊಪ್ಪು ಜಾಸ್ತಿ ತಿನ್ನೋರು ಇರ್ತಾರೆ, ಕಡಿಮೆ ತಿನ್ನೋರು ಇರ್ತಾರೆ. ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಸೊಪ್ಪನ್ನು ಸೇರಿಸ್ಕೋಬೋದು. ನಾ ಇಲ್ಲಿ 1 ಹಿಡಿಯಷ್ಟು ಸೊಪ್ಪನ್ನು ಹಾಕ್ಕೊಂಡೀನಿ. ಈಗ ಇದನ್ನೆಲ್ಲವನ್ನು ಹಾಕ್ಕೊಂಡು ಒಂಚೂರು 1-2 ನಿಮಿಷ ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕು. ಆ ರೀತಿ ಮಸಾಲ ಒಳಗನ ಫ್ರೈ ಮಾಡ್ಕೊಳ್ರಿ. ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಳತ್ತೀನಿ. ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ಸೇರಿಸ್ಕೊಳತ್ತೀನಿ. ಈಗ ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹೊಂದ್ಕೊಳ್ಳೋ ಥರ. ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಅಂದರೆ ನೆನೆಸಿರೋ ಅಕ್ಕಿ ಆಗಿರೋದ್ರಿಂದ ಒಡೆದು ಹೋಗ್ಬಿಡ್ತೈತೆ. ಅದಕ್ಕಾಗಿ ಈಗ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳತ್ತೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಈಗ ಇದನ್ನು ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡಲಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣಂತೆ. ಈಗಿದು ಕುದಿತೈತಿ. ಈಗ ಇದನ್ನು ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ತಳ ಹಿಡಿಬಾರ್ದು ಅಂತೇಳಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬೇಕಿದ್ರೆ ನೀವು ಮೇಲೆ ನಿಂಬೆಹಣ್ಣಿನ ರಸವನ್ನಾದರೂ ಹಾಕ್ಕೋಬೋದು. ಇವಾಗಿದು ಚೆನ್ನಾಗಿ ಕುದಿ ಬಂದೈತಿ. ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಈಗ 2 ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ಈಗ ಪ್ರೆಷರ್ ಇಳಿಯಷ್ಟೊಳಗಂದ್ರೆ ನಾವು ಮೊಸರು ರೈತವನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತಿ ಮೊಸರು ರೈತ. ಈಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳತ್ತೀನಿ.
ಈಗ 1/4 ಸ್ಪೂನಷ್ಟು ಉಪ್ಪು, ಒಂದು ರುಚಿಗೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ 1/4 ಸ್ಪೂನಷ್ಟು. ನೀವು ಸಕ್ಕರೆ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತೈತಿ ರೈತ, ಅದಕ್ಕೋಸ್ಕರ. ಈಗ ನೋಡ್ರಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ರೈತ ಕೂಡ ರೆಡಿ ಆಯಿತು. ಅಷ್ಟರಲ್ಲಿ ಪ್ರೆಷರ್ ಕೂಡ ಇಳಿದಿರ್ತೈತಿ ಕುಕ್ಕರ್. ಈಗ ನೋಡ್ರಿ ಮೆಂತ್ಯ ಸೊಪ್ಪಿನ ಬಾತ್ ರೆಡಿ ಆಗೈತಿ. ತುಂಬ ರುಚಿಯಾಗೂ ಇರ್ತೈತಿ, ಅಷ್ಟೇ ಈಸಿಯಾಗಿ ಮಾಡುವಂಥ ರೆಸಿಪಿ. ಎಲ್ಲರೂ ಇಷ್ಟ ಆಗ್ತೈತಿ ಅನ್ಕೋತೀನಿ. ನೋಡ್ರಿ ಉದ್ರಾಗಿ ಚೆನ್ನಾಗಿ ಬಂದೈತಿ. ನೀವು ಉದ್ರಾಗಿ ಬೇಡ, ಇನ್ನು ಸ್ವಲ್ಪ ಸಾಫ್ಟಾಗಿ ಬೇಕಂದ್ರೆ ಇನ್ನೊಂಚೂರು ನೀರನ್ನು ಸೇರಿಸ್ಕೋಬೋದು ಹೆಚ್ಚಿಗೆ. ಈಗ ನೋಡ್ರಿ ತುಂಬ ರುಚಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ಬಾತ್ ಲಂಚ್ ಬಾಕ್ಸಿಗೆ, ಮಧ್ಯಾಹ್ನದ ಊಟಕ್ಕೆಲ್ಲ ತುಂಬ ರುಚಿಯಾಗಿರುವಂಥ ರೆಸಿಪಿ. ಎಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.